ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾವು ಹತ್ತು ಚರ್ಚಿಗೆ ಹೋಗ್ತಿದ್ದೇವೆ, ನೀವು ಕೂಡ ಬನ್ನಿ. ಈಗ ನಾವು ರೀಚ್ ಆಗಿದ್ದೇವೆ. ಈಗ ನಾವು ಮೊದಲಿಗೆ ಚರ್ಚಿಗೆ ಹೋಗಿ ಪೂಜೆ ಮಾಡಿ ಬರುವ. ಈಗ ನಾವು ಚರ್ಚಿದ ಎಂಟ್ರೆನ್ಸಿಗೆ ಬಂದಿದ್ದೇವೆ, ನೀವು ನೋಡ್ಬೋದು ಗಾಯ್ಸ್. ಇದು ಚರ್ಚಿನ ಮುಂಭಾಗ. ಇದು ಬಹಳ ಹಳೆ ಚರ್ಚ್, ಆದರೂ ತುಂಬ ಸುಂದರವಾದ ಚರ್ಚ್. ಇಲ್ಲಿ ಪ್ರತಿ ವರ್ಷವೂ ಜಾನ್ವರಿ ತಿಂಗಳ ಕೊನೆ ವಾರದಲ್ಲಿ 5 ದಿನಕ್ಕೆ ಜಾತ್ರೆ ನಡೀತದೆ. ಇಲ್ಲಿ ಬೇಡಿದು ನಿಜವಾಗ್ತದೆ ಎಂಬ ನಂಬಿಕೆಯಿಂದ ಲಕ್ಷಾಂತರ ಜನರು ದೂರ ದೂರದಿಂದ ಬರುತ್ತಾರೆ. ಇಲ್ಲಿ ನಾನು ಕೂಡ ಪ್ರತಿ ವರ್ಷ ಬರ್ತೇನೆ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡುವ ಹಾಗೆ ಕ್ಯಾಂಡಲ್ಸ್ ನೀವು ತಗೊಳ್ಬೋದು. ಇಲ್ಲಿ ಇಲ್ಲದಿದ್ದರೆ ಹೊರಗೆ ಕೂಡ ತಗೊಳ್ಳಬಹುದು. ಇಲ್ಲಿ ನೀವು ನೋಡ್ಬೋದು, ಇದು ಸೇಂಟ್ ಫ್ಲಾರೆನ್ಸ್ ರವರ ಮೂರ್ತಿ. ಇಲ್ಲಿ ಜನರು ತಮ್ಮ ಬೇಡಿಕೆಗಳನ್ನು ಇಟ್ಟು ಭಕ್ತಿಯಿಂದ ಬೇಡ್ತಾರೆ, ಯಾಕಂದರೆ ಅದು ನಿಜವಾಗ್ತದೆ ಎಂಬ ನಂಬಿಕೆಯಿಂದ ಜನರು ಬೇಡ್ತಾರೆ. ಹಾಗೂ ನಾನು ಕೂಡ ಇಲ್ಲಿ ಪ್ರಾರ್ಥಿಸಿದೆ. ಈ ಚರ್ಚಿನ ಹೊರಭಾಗದಲ್ಲಿ ಒಂದು ವಿಶಿಂಗ್ ಪಾಂಡ್ ಅಂತ ಇದೆ. ಅಲ್ಲಿ ಮಿರಾಕಲ್ ಪ್ರೇಯರ್ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಹೋಗಿ ಎಲ್ಲರೂ ಕಾಣಿಕೆ ಹಾಕಿ ಬರ್ತಾರೆ. ಇಲ್ಲಿ ನಾನು ಕ್ಯಾಂಡಲ್ ಉರಿಸಿ ನನ್ನ ಬೇಡಿಕೆಯನ್ನು ಇಟ್ಟೆ. ಈಗ ಚರ್ಚಿದು ನೆಕ್ಸ್ಟ್ ಸರ್ವಿಸ್ ನಡೆಯಲಿದೆ, ಅದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೇನೆ. ಇಲ್ಲಿ ನೀವು ನೋಡ್ಬೋದು, ಜನರೆಲ್ಲ ಕೂತ್ಕೊಂಡಿದ್ದಾರೆ. ಈಗ ನಾನು ಹೊರಗೆ ಬಂದೆ ಸರ್ವಿಸ್ ನಂತರ. ಇದು ಜಸ್ಟ್ ನನ್ನ ಹಿಂದೆ ಒಂದು ವ್ಯೂ ಚರ್ಚಿನದು. ಸರಿಯಾಗಿ ಕ್ಯಾಪ್ಚರ್ ಮಾಡಲಿಕ್ಕೆ ಬರಲಿಲ್ಲ, ಆದರೂ ಆಗುವ ರೀತಿಯಲ್ಲಿ ಕ್ಯಾಪ್ಚರ್ ಮಾಡಿದ್ದೇನೆ. ಈಗ ನಾವು ಸ್ಟಾಲ್ಸ್ಗಳನ್ನು ಮತ್ತು ಮುಂದೆದು ಎಂತ ಎಲ್ಲ ಇದೆ ಅಂತ ನೋಡಿಕೊಂಡು ಹೋಗುವ. ಇದು ಹೊರಗಡೆಯಿಂದ ವ್ಯೂ, ಸ್ಟಾಲ್ಸ್ ಕಡೆಯಿಂದ ನೋಡಿದರೆ ತುಂಬ ಬಿಸಿಲಿದೆ ಗಾಯ್ಸ್. ಇಲ್ಲಿ ಇದು ಸ್ವೀಟ್ಸ್, ಮಿಠಾಯಿ, ಜಿಲೇಬಿ ಎಲ್ಲ ಮಾಡ್ತಿದ್ದಾರೆ. ನಾನು ಜಿಲೇಬಿ ತಿನ್ನುವವಳಲ್ಲ, ಆದರೆ ನನಗೆ ಒಂದು ಕ್ಯಾಪ್ಚರ್ ಮಾಡುವ ಅಂತ ಕಂಡಿತ್ತು. ಎಷ್ಟು ಚಂದ ರೀತಿಯಲ್ಲಿ ಅವರು ಜಿಲೇಬಿಯನ್ನು ಮಾಡ್ತಿದ್ದಾರೆ. ಮೊದಲು ಊಟ ಮಾಡುವ ಅಂತ ನೋಡ್ತಾ ಹೋಗ್ತಾ ಇದ್ದ ಹಾಗೆ ಬಿರಿಯಾನಿ ಪಾಯಿಂಟ್ ಅಂತ ಒಂದು ಸ್ಟಾಲ್ ಕಂಡಿತು. ಇಲ್ಲಿ 100 ರೂಪೀಸ್ ಪರ್ ಪ್ಲೇಟಿಗೆ ಬಿರಿಯಾನಿ ಕೊಡ್ತಾಯಿದ್ರು. ಕ್ವಾಂಟಿಟಿ ಕೂಡ ಏನು ಪರವಾಗಿಲ್ಲ, ಒಳ್ಳೆದಿತ್ತು. ಹಾಗೂ ನಾನು ಕಬಾಬ್ ಕೂಡ ತಗೊಂಡಿದ್ದೆ. ಇದು 30 ರೂಪೀಸ್ ಪರ್ ಪೀಸ್ ಇತ್ತು. ಬಿರಿಯಾನಿ ತುಂಬ ಒಳ್ಳೆಯಾಗಿತ್ತು, ಟೇಸ್ಟಿ ಇತ್ತು. ನಂತರ ಐಸ್ ಕ್ರೀಮ್ ತಿನ್ನುವ ಅಂತ ಮನಸ್ಸಾಯಿತು. ಹಾಗೆ ಒಂದು ಸಾಫ್ಟಿ ತಗೊಳ್ಳುವುದಂತ ಹ್ಯಾಂಗ್ಯೋದವ್ರದ್ದು ಸಾಫ್ಟಿ ತಗೊಂಡೆವೆ. ಇದು ಓಕೆ, ಒಳ್ಳೆದಿತ್ತು. ಎಲ್ಲ ಸ್ಟಾಲ್ಸ್ ನೋಡ್ಬೋದು. ಡೀಟೇಲ್ ಆಗಿ ನಾನು ಎಲ್ಲ ಸ್ಟಾಲ್ಸ್ ಇದು ವಿಡಿಯೋ ಮಾಡಲಿಲ್ಲ ಗೈಸ್, ಆದರೆ ಕೆಲವು ಸ್ಟಾಲ್ಸ್ ಇದು ತೆಗೆದಿದ್ದೇನೆ, ಕೆಲವುದ್ರದ್ದಿಲ್ಲ. ಹಾಗೆ ಒಂದೊಂದೇ ಐಸ್ ಕ್ರೀಮ್ ತಿಂದುಕೊಂಡೇ ಹೋಗ್ತಾ ಇದ್ದೆ ನೋಡಿಕೊಂಡು. ಇಲ್ಲಿ ಫ್ಯಾನ್ಸಿ ಐಟಮ್ಸ್ ಮತ್ತು ಮಕ್ಕಳಿಗೆ ಆಗುವ ವಸ್ತುಗಳು ತುಂಬ ಇತ್ತು. ಹಾಗೆ ಈಗ ಒಂದು ಸ್ಟಾಲ್ ಒಳಗೆ ಹೋಗುವ ನಾವು. ಇಲ್ಲಿ ಎಂತ ಇದೆ, ಇಲ್ಲಿ ಫ್ಯಾನ್ಸಿ ಐಟಮ್ಸ್ ಪುನಃ ಒಂದು ಸ್ಟಾಲಲ್ಲಿ ಇದೆ. ಇಲ್ಲಿ ನೇಲ್ ಪಾಲಿಶ್, ಸಾಕ್ಸ್, ಹ್ಯಾಟ್ಸ್, ಇಲ್ಲಿ ಹ್ಯಾಂಗಿಂಗ್ಸ್ ಎಲ್ಲ, ಇಯರಿಂಗ್ಸ್. ನಾನು ಕೂಡ ಒಂದು ಜೊತೆ ಇಯರಿಂಗ್ಸ್ ತಗೊಂಡೆ. ನಾನು ಎವ್ರಿ ಟೈಮ್ ತಗೊಳ್ತೇನೆ ಇಲ್ಲಿ. ಹಾಗೆ ಮತ್ತು ಈಗ ನಾವು ಹೊರಗಿಂದ ಪುನಃ ವ್ಯೂ ನೋಡಿ. ಇಲ್ಲಿ ಲೈಮ್ ಸೋಡಾ ಇದೆ. ಈಗ ಇನ್ನೊಂದು ಸೈಡ್ ಆಫ್ ಸ್ಟಾಲ್ಸ್ ಇದು ಬಂದಿದ್ದೇವೆ. ಇಲ್ಲಿ ಶುಗರ್ ಕೇನ್ ಇದೆ ಮತ್ತು ಪುನಃ ಸಾಫ್ಟಿ ಇದೆ ಅಂತ. ತುಂಬಾ ಬಿಸಿಲಿತ್ತಂತ ಶುಗರ್ ಕೇನ್ ಜ್ಯೂಸ್ ಕುಡಿಯುವ ಅಂತ ಕಬ್ಬಿನ ಜ್ಯೂಸ್ ಕುಡಿಲಿಕ್ಕೆ ಬಂದೆ. ಇಲ್ಲಿ ಕಬ್ಬು ಜ್ಯೂಸಿಗೆ ಜಿಂಜರ್ ಮತ್ತು ಲೆಮನ್ ಹಾಕಿ ಕೊಡ್ತಾಯಿದ್ರು. ಇದು ಬಂತೀಗ. ಈ ಬಿಸಿಲಿಗೆ ಇದನ್ನು ಕುಡಿದಾಗ ಒಮ್ಮೆ ಹಬ್ಬ ಅಂತ ಆಯಿತು. ಇದು ಗೊಂಬೆ ನನಗೆ ತುಂಬ ಕ್ಯೂಟ್ ಅಂತ ಎನಿಸಿತು. ಇದು 70 ರೂಪೀಸಿಗೆ ಮಾರ್ತಾಯಿದ್ರು. ಹಾಗೆ ನಾನು ಕೂಡ ಒಂದು ತಗೊಂಡೆ, ತುಂಬ ಕ್ಯೂಟ್ ಇತ್ತು. ಹಾಗೆ ನೋಡ್ತಾ ಹೋಗ್ತಾ ಇದ್ದೆ ಒಂದೊಂದೇ ಸ್ಟಾಲ್ಸನ್ನು. ಇಲ್ಲಿ ಫ್ಯಾನ್ಸಿ ಐಟಮ್ಸ್ ಇತ್ತು. ಮತ್ತು ಮುಂದೆ ಪುನಃ ಚರ್ಚಿದು ಎದುರಿನ ರಸ್ತೆಯಲ್ಲಿ ಈಗ ಹೋಗ್ತಾ ಇದ್ದೇನೆ. ಇಲ್ಲಿ ಎಂತೆಲ್ಲ ಉಂಟಂತ ನೋಡ್ತಾ ಹೋಗುವ.
ಇಲ್ಲಿ ಇಂದ ಹೋದರೆ ಗೇಮ್ಸ್ ಅಂತೆ. ಇದು ಸಂಜೆ ಹೊತ್ತಿಗೆ ಶುರು ಮಾಡ್ತಾರೆ, ಆದರೆ ನಾನು ಹೋದದ್ದು ಡೇ ಟೈಮಲ್ಲ, ಸೊ ಅದು ನನಗೆ ಸಿಕ್ಕಲಿಲ್ಲ. ಹಾಗೆ ಮತ್ತು ಇಲ್ಲಿ ಮ್ಯಾಟ್ಸ್, ಡೋರ್ ಮ್ಯಾಟ್ಸ್, ಟಾಯ್ಸ್, ವಾಟರ್ ಮೆಲನ್ ತಗೊಂಡೆ. ಸೊ ಇಲ್ಲಿಗೆ ನಾನು ಇವತ್ತಿನ ಅತ್ತೂರು ಜಾತ್ರೆಯ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವ್ಲಾಗ್ಸಲ್ಲಿ ಭೇಟಿಯಾಗುವ. ಅಲ್ಲಿ ತನಕ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.